ಲೇಡೀಸ್ ಅಂಡ್ ಜೆಂಟ್ಲ್ಮನ್, NDA ಮೈತ್ರಿಕೂಟದ ಅಂಗಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು JDS ಇಬ್ಬರು ಒಟ್ಟಾಗಿ ಪಾರ್ಲಿಮೆಂಟ್ ಚುನಾವಣೆಗೆ ಹೋದ್ರು, ಒಳ್ಳೆಯ ರಿಸಲ್ಟ್ ಅನ್ನು ಪಡೆದ್ರು. ಕೇವಲ 2 ಸ್ಥಾನಗಳನ್ನು ಗೆದ್ದರು. HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆದರು. ಈಗ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಬಿರುಕುಂಟಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಅದಕ್ಕೆ ಪೂರಕವಾದ ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ JDSನ ವಿಶ್ವಾಸಕ್ಕೆ ಪಡೆದುಕೊಳ್ಳದೆ ಬಿಜೆಪಿ ಏಕಪಕ್ಷೀಯವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು. ಅದೇ ಟ್ರೆಂಡ್ ಈಗ ಮತ್ತೆ MLC ಚುನಾವಣೆಯಲ್ಲೂ ಮುಂದುವರೆದಿದೆ. ಇದು ದಳಪತಿ HD ಕುಮಾರಸ್ವಾಮಿ ಅವರಿಗೆ ತೀವ್ರ ಇರಿಸುಮುರುಸುಂಟು ಮಾಡಿದೆ. HD ಕುಮಾರಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ಕೇಂದ್ರ ಹೈಕಮಾಂಡ್ಗೆ, ಬಿಜೆಪಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ HD ಕುಮಾರಸ್ವಾಮಿ ಯಾಕೆ ಸಿಟ್ಟಾದ್ರು? ಹಾಗಾದ್ರೆ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, HD ಕುಮಾರಸ್ವಾಮಿ ಈಗ ಸಿಡಿಮಿಡಿಗೊಂಡಿದ್ದಾರೆ. ಬಿಜೆಪಿಯಿಂದ ಅವಮಾನ ಆಗ್ತಿದೆ JDSಗೆ ಕರ್ನಾಟಕದಲ್ಲಿ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣ. ಅಷ್ಟಕ್ಕೂ ಬಿಜೆಪಿ ಕುಮಾರಸ್ವಾಮಿ ಅವರಿಗೆ JDSಗೆ ಏನು ಅವಮಾನ ಮಾಡಿದೆ ಅನ್ನೋದನ್ನು ನೋಡೋದಾದ್ರೆ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ JDS ಬಿಜೆಪಿಯ ಮೈತ್ರಿ ಪಕ್ಷ ಅನ್ನೋದನ್ನು ಗಮನಿಸಿದೆ ಕೂಡ ಬಿಜೆಪಿ ಏಕಪಕ್ಷೀಯವಾಗಿ ದಾವಣಗೆರೆಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಾಗೂ ಬಾಗಲಕೋಟೆಗೆ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಕೊಡ್ತು. ಸೌಜನ್ಯಪೂರ್ವಕವಾಗಿಯೂ JDS ನಾಯಕರ ಜೊತೆಗೆ ಬಿಜೆಪಿ ನಾಯಕರು ಚರ್ಚೆಯನ್ನು ನಡೆಸಲಿಲ್ಲ. ಅಭ್ಯರ್ಥಿಯನ್ನು ಘೋಷಣೆ ಮಾಡುವಾಗ ಇಬ್ಬರು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು ವಾಡಿಕೆ. ಯಾವುದೇ ಮೈತ್ರಿ ಧರ್ಮದ ಪಾಲನೆ ಆ ರೀತಿ ಇರುತ್ತೆ. ಆದರೆ ಮೊನ್ನೆ ಹಾಗಾಗಿರಲಿಲ್ಲ. ಏಕಪಕ್ಷೀಯವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು. ಆವಾಗಲೂ ಕೂಡ HD ಕುಮಾರಸ್ವಾಮಿ ಅವರು ಕೋಪಗೊಂಡಿದ್ರು. ಆದರೂ ಕೂಡ ಬಿಜೆಪಿ ಅವ್ರನ್ನ ಮನವೊಲಿಸಿ 2 ಉಪಚುನಾವಣೆಗೆ ಪ್ರಚಾರಕ್ಕೆ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಮತ್ತೆ ಬರುವಂತಹ ಶಿಕ್ಷಕರ ಕ್ಷೇತ್ರದ MLC ಚುನಾವಣೆಗೆ, ವಿಧಾನ ಪರಿಷತ್ ಚುನಾವಣೆಗೆ 4 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕಿದೆ. ಆದರೆ JDSನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, JDS ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸದೆ, JDS ನಾಯಕರ ಅಹವಾಲನ್ನು ಕೇಳದೆ ಬಿಜೆಪಿ ಈಗಾಗಲೇ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿರೋದು ಕುಮಾರಸ್ವಾಮಿ ಕೆಂಗಣ್ಣಿಗೆ ಗುರಿಯಾಗಿದೆ. ನಾವೇನು ನಾಮಕಾವಷ್ಟೇ ಮೈತ್ರಿ ಪಕ್ಷನ, ಅಥವಾ ನಾವಿಲ್ಲದೆ ಬಿಜೆಪಿಯವರೇ ಗೆದ್ದು ಬಿಡ್ತೀರಾ, JDSನ ಅವಶ್ಯಕತೆ ಬಿಜೆಪಿಗೆ ಇಲ್ವಾ ಅಂತ ಹೇಳಿ HD ಕುಮಾರಸ್ವಾಮಿ ಅವರೀಗ ರೊಚ್ಚಿಗೆದ್ದಿದ್ದಾರೆ. JDSನ ಸಹಕಾರವನ್ನು ಪಡೆದಿರೋದ್ರಿಂದಲೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತುಮಕೂರಿನಲ್ಲಿ ಬಿಜೆಪಿಗೆ ಗೆಲ್ಲಲಿಕ್ಕೆ ಸಾಧ್ಯವಾಗಿತ್ತು. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ DK ಸುರೇಶ್ ಅವರನ್ನ ಸೋಲಿಸಲಿಕ್ಕೆ ಬಿಜೆಪಿಗೆ ಸಾಧ್ಯವಾಗಿದ್ದು JDSನ ದೋಸ್ತಿಯಿಂದ. ಇಷ್ಟೆಲ್ಲ ಆಗಿರೋ ಸಮಯದಲ್ಲಿ ಈಗ ವಿಧಾನ ಪರಿಷತ್ ಚುನಾವಣೆಗೆ JDSನ ಯಾಕೆ ಪರಿಗಣಿಸ್ತಾ ಇಲ್ಲ, JDS ಅನ್ನು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಯಾಕೆ JDS ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ ಅಂಥೇಳಿ HD ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ಗೆ ಕೇಳಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ನಡೆ ಬೇರೆ ಥರ ಇದೆ. ಅವರಿಗೆ JDSನ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಅನ್ನುವಂಥ ವಿಶ್ವಾಸವನ್ನ 2028ರಲ್ಲಿ ಬಿಜೆಪಿಯದೇ ಆಡಳಿತ ಅನ್ನೋದನ್ನ ಯಡಿಯೂರಪ್ಪ ಈಗಾಗಲೇ ಘೋಷಿಸಿಬಿಟ್ಟಿದ್ದಾರೆ. ಹಾಗಾಗಿ JDS ನಾಯಕರಿಗೆ ಸ್ವಲ್ಪ ಇರಿಸುಮುರುಸುಂಟಾಗ್ತಾ ಇದೆ. ಮೈತ್ರಿ ಧರ್ಮ ಇಲ್ಲಿ ಪಾಲನೆ ಆಗ್ತಿಲ್ಲ ಅಂತ. ಹಾಗಾದರೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಇಲ್ಲಿ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುತ್ತೆ? ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರಿಗೆ ಏನಾದರೂ ಸೂಚನೆಯನ್ನು ಕೊಡುತ್ತಾ, ಅಥವಾ ಕುಮಾರಸ್ವಾಮಿ ಅವರಿಗೆ ಏನಾದರೂ ಕಿವಿ ಮಾತನ್ನು ಹೇಳುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.